ನಮಸ್ಕಾರ ವೀಕ್ಷಕರೇ. ನನ್ನ ಔಷಧಿಯೇ ಆಹಾರವಾಗಲಿ, ನನ್ನ ಆಹಾರವೇ ಔಷಧಿಯಾಗಲಿ, ಹೀಗಂತ ಹಿಪ್ಪೋಕ್ರೈಟಿಸ್ ಅನ್ನೋ ಮಹಾಜ್ಞಾನಿಯೇ ಹೇಳಿದ್ದಾನೆ. ಅಂದರೆ ನಮ್ಮ ಸುತ್ತಮುತ್ತಲೂ ಇರೋ ಗಿಡ ಮರಗಳು, ಹಣ್ಣು ತರಕಾರಿ, ನಾವು ಸೇವಿಸುವಂಥ ಆಹಾರ, ಇದರಲ್ಲೇ ಸಾಕಷ್ಟು ಔಷಧೀಯ ಗುಣಗಳಿವೆ. ಇದನ್ನು ಸರಿಯಾದ ರೀತಿಯಲ್ಲಿ ಪ್ರತಿಪಾದಿಸುವ ಹಾಗೂ ಅನುಸರಿಸುವ ಏಕೈಕ ವೈದ್ಯಕೀಯ ಪದ್ಧತಿ ಅಂದರೆ ಆಯುರ್ವೇದ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂಥ ಅದ್ಭುತ ಆಯುರ್ವೇದದ ಬಗ್ಗೆ ತಿಳ್ಕೊಳ್ಳೋಣ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮದಲ್ಲಿ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮೊಂದಿಗಿದ್ದಾರೆ ಖ್ಯಾತ ಆಯುರ್ವೇದ ಹಾಗೂ ಆಹಾರ ತಜ್ಞರಾದಂಥ ಆದರ್ಶ್ ತಟ್ಪತಿಯವರು. ಬನ್ನಿ ಅವ್ರಿಗೆ ಸ್ವಾಗತ ಕೋರ್ತಾ ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶ್ ಅವರೇ, ಈಗ ಧೂಮಪಾನ ಇದು ತುಂಬ ಜನರಿಗೆ ಇರೋವಂಥ ಒಂದು ಕೆಟ್ಟ ಅಭ್ಯಾಸ ಅಂತ ಹೇಳ್ಬೋದು. ಅವ್ರು ಬಿಡಬೇಕಂತ ಪ್ರಯತ್ನಿಸಿದ್ರು ಅವರನ್ನು ಇದು ಬಿಡಲ್ಲ. ಆಮೇಲೆ ಮನೆಯವರು ಕೂಡ ಇದನ್ನು ಸಾಕಷ್ಟು ಹೇಳ್ತಾರೆ, ಬಿಡಿ, ಧೂಮಪಾನ ಮಾಡೋದು ಒಳ್ಳೆಯದಲ್ಲ ಅಂತ. ಆದರೂ ಕೂಡ ಈ ಒಂದು ಕೆಟ್ಟ ಅಭ್ಯಾಸದಿಂದ ಅವರು ಬಿಡುಗಡೆ ಹೊಂದೋದು ಒಂಥರ ತುಂಬ ಕಷ್ಟದ ಕೆಲಸ ಅಂತ ಹೇಳ್ಬೋದು. ಹಾಗಾದರೆ ನಿಮ್ಮ ಪ್ರಕಾರ ಅಂದರೆ ಆಯುರ್ವೇದದ ರೀತಿಯಲ್ಲಿ ಇದನ್ನು ಹೇಗೆ ತಡೆಗಟ್ಬೋದು? ಧೂಮಪಾನ ಅನ್ನೋ ಒಂದು ಕೆಟ್ಟ ಅಭ್ಯಾಸ ಯಾರಿಗಾದ್ರೂ ಇದ್ದರೆ ಅದನ್ನು ಹೇಗೆ ಬಿಡಿಸ್ಬೋದು? ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಧೂಮಪಾನವನ್ನು ಹೇಗೆ ಬಿಡಬೇಕು, ಹೇಗೆ ನಿಲ್ಲಿಸಬೇಕು, ಇದನ್ನು ಯಾವ ರೀತಿ? ಈಗ ಮನೆ ಮಂದಿಗೆಲ್ಲ ಒಂದು ಪ್ರಶ್ನೆ, ನೀವು ಹೇಳಿದ ಹಾಗೇ ಪ್ರಶ್ನೆ ಆಗಿರುತ್ತೆ. ಈಗ ಮನೆಯಲ್ಲಿ ಯಾವುದೋ ಹುಡುಗರು ಸ್ಮೋಕ್ ಮಾಡ್ತಾ ಇದ್ದಾನೆ, ನನ್ನ ತಮ್ಮನೋ ಅಣ್ಣನೋ ಮಗನೋ ಅಂತ ಹೇಳಿ ಅವರಿಗೆ ಬಿಡಿಸೋದು, ಆ ಒಂದು ಅಭ್ಯಾಸ ಏನಿದೆ, ಕೆಟ್ಟ ಅಭ್ಯಾಸ, ಇದನ್ನು ಭಾಳ ತೊಂದರೆಯನ್ನು ಪಡ್ತಾರೆ. ಈ ಧೂಮಪಾನವನ್ನು ಸೇವಿಸೋದ್ರಿಂದ ಎಲ್ಲರಿಗೂ ತಿಳಿದಿರೋ ಹಾಗೆ ಈ ಲಂಗ್ಸ್ ಕ್ಯಾನ್ಸರ್ ಅಂತ ನಾವೇನು ಹೇಳ್ತೀವಿ ಅದು ಕೂಡ ಬರುತ್ತೆ. ಮತ್ತು ಲೀವರಿಗೆ ತುಂಬ ಎಫೆಕ್ಟ್ ಆಗುತ್ತೆ. ನಾವು ಅದನ್ನು ಸ್ಮೋಕನ್ನು ನಾವು ಇನ್ಹೇಲ್ ಮಾಡಿದಾಗ ಮುಖ್ಯವಾದಂಥ ತೊಂದರೆ ನಿಮಗೇನಾಗುತ್ತಪ್ಪ ಅಂತಂದರೆ, ಒಂದು ಲಂಗ್ಸಿಗೆ, ಇನ್ನೊಂದು ಲೀವರಿಗೆ, ಹೊಟ್ಟೆಯ ಅಂಗಾಂಗಗಳಿಗೆ, ಇದು ಎರಡಕ್ಕೆ ಮಾತ್ರ ಜಾಸ್ತಿ ಆದೊಂದು ಎಫೆಕ್ಟ್ ಆಗುತ್ತೆ. ಆದ್ದರಿಂದ ಆದಷ್ಟು ಧೂಮ್ರಪಾನದಿಂದ ದೂರ ಇರಿ ಅಂತ ಹೇಳಿ. ಇವನ್ ನೀವು ಸಿಗರೆಟ್ ಪ್ಯಾಕನ್ನು ತೊಗೊಂಡಾಗ ಅದ್ರ ಮೇಲೆ ಶಾಸನ ಒಂದು ವಿಧಿಸಿದಂಥ ಒಂದು ರೂಲ್ಸ್ ಬರೆದಿರ್ತಾರೆ, ಇದರಿಂದ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಇದನ್ನು ಸೇದಬೇಡಿ, ಧೂಮಪಾನ ಮಾಡಬೇಡಿ ಅಂತ ಬರೆದಿರ್ತಾರೆ. ಆದ್ರೂ ಅದನ್ನು ಯಾರು ಪರಿಗಣಿಸಲದೆ ಅದರ ಒಂದು ಕೆಟ್ಟ ಅಭ್ಯಾಸಕ್ಕೆ ಬಿದ್ದುಬಿಡ್ತಾರೆ. ಆದ್ದರಿಂದ ಒಂದು ಮಾತ್ರ ಮುಖ್ಯವಾದಂಥ ನಾನು ಇದಕ್ಕೆ ಸೂಚನೆ, ಸಲಹೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಈಗ ನಿಮಗೆ ಧೂಮಪಾನ ಮಾಡುವಾಗ ಮೊದಲನೇ ಒಂದು ಯಂಗ್ ಏಜ್ನಲ್ಲಿ ಚೆನ್ನಾಗಿ ಅನಿಸ್ಬೋದು. ಮುಂದೆ ಏಜ್ ಆಗ್ತಾ ಹೋದ ಹಾಗೆ ನಿಮಗೆ ಆ ತೊಂದರೆ ಏನು ಅನುಭವಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ಅವಾಗ ನಿಮಗೆ ಅದು ರೀಕಾಲ್ ಆಗುತ್ತೆ. ನೀವು ಹೇಳ್ತೀರ, ಅಯ್ಯೋ ನಾನು ಯಾಕೆ ಮೊದಲೇ ಧೂಮಪಾನವನ್ನು ನಾನು ಬಿಡಲಿಲ್ಲ, ಯಾಕೆ ಇದನ್ನು ಅಳವಡಿಸ್ಕೊಂಡ್ಬಿಟ್ಟೆ, ಈಗ ನನ್ನ ಜೀವನದಲ್ಲಿ ನನಗೆ ಈಗ ಕಷ್ಟ ಆಗ್ತಾ ಇದೆ. ಅವಾಗ ಏನಾಗುತ್ತೆ ಅಂತಂದರೆ, ಗೊತ್ತಿಲ್ಲ, ಆವಾಗ ಟೈಮ್ ಇರಲ್ಲ ನಿಮಗೆ. ಆ ಟೈಮ್ನಲ್ಲಿ ನಾವು ಬಾವಿಯನ್ನು ಅಗೆದು ನೀರಿಗೆ ನಾವು ಆ ಥರ ಲೇಟ್ ಆದಂಥ ಒಂದು ಆ ಟೈಮ್ನಲ್ಲಿ ಯಾವ ವೇಳೆ ಹೋದಂಥ ವೇಳೆ ಮತ್ತೆ ಬರೋದಿಲ್ಲ. ಆದ್ದರಿಂದ ಧೂಮಪಾನವನ್ನು ಬೇಗನೆ ನಾನು ಇವತ್ತೇ ಬಿಟ್ಬಿಡ್ತೀನಿ ಅನ್ನೋದು ತುಂಬ ಅಸಾಧ್ಯವಾದಂಥ ಮಾತು. ಕ್ರಮೇಣವಾಗಿ ದಿವಸಕ್ಕೆ ಒಂದು 10 ಸಿಗರೇಟ್ಸನ್ನು ನೀವು ಧೂಮಪಾನ ಮಾಡ್ತಾ ಇದ್ದರೆ ನೀವು ಆದಷ್ಟು ಅದನ್ನು 8ಕ್ಕೆ 6ಕ್ಕೆ 5 ಈ ಥರ ಕ್ರಮೇಣವಾಗಿ ಕಡಿಮೆ ಮಾಡಿಕೊಂಡು ಆ ಧೂಮಪಾನವನ್ನು ಬಿಡಬೇಕಾಗತ್ತೆ. ವೀಕ್ಷಕರೇ, ಧೂಮಪಾನದಿಂದ ಆಗೋ ದುಷ್ಪರಿಣಾಮಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಇದನ್ನ ತತ್ಕ್ಷಣಕ್ಕೆ ಅಂದರೆ ಇಮ್ಮಿಡಿಯೇಟ್ ಆಗಿ ಬಿಡ್ಲಿಕ್ಕೆ ಆಗದೆ ಇರ್ಬೋದು, ಆದರೆ ಕ್ರಮೇಣವಾಗಿ ಬಿಟ್ಟು ಈ ಒಂದು ಕೆಟ್ಟ ಅಭ್ಯಾಸದಿಂದ ಮುಕ್ತಿ ಪಡೆಯೋದು ಒಳ್ಳೆಯದು. ನಿಮ್ಮ ಜೀವನ ಸುಂದರವಾಗಿರುತ್ತೆ. ಹಾಗೆ ಈ ಒಂದು ಕೆಟ್ಟ ಅಭ್ಯಾಸ ಅಂದರೆ ಧೂಮಪಾನ ಅನ್ನೋ ಒಂದು ಕೆಟ್ಟ ಅಭ್ಯಾಸ ಯಾರಿಗಾದ್ರೂ ಇದ್ದರೆ ಅದನ್ನು ಹೇಗೆ ಬಿಡಿಸೋದು? ಇದಕ್ಕೆ ಆಯುರ್ವೇದದಲ್ಲಿ ಒಂದು ಸಿಂಪಲ್ ಆದ ಮನೆ ಮದ್ದಿದೆ. ಅದು ಏನಂತ ನೋಡೋಣ. ಈ ಧೂಮಪಾನವನ್ನು ಹೇಗೆ ಬಿಡಬೇಕು, ಯಾವ ಚಹಾದ ಸೇವನೆಯಿಂದ ಆ ಧೂಮಪಾನವನ್ನು ನಮ್ಗೆ ಬಿಡಲಿಕ್ಕಾಗತ್ತೆ ಅನ್ನೋದನ್ನು ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಹಿಪ್ಪಲಿ ಚಹಾ, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ಹಿಪ್ಪಲಿ, ನಿಂಬೆಹಣ್ಣು, ಚಹಾದ ಪುಡಿ, ಕಲ್ಲು ಸಕ್ಕರೆ ಮತ್ತು ಗಸಗಸೆ. ಇದನ್ನು ಹೇಗೆ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಪಾತ್ರೆಯನ್ನು ನಾವು ಬಿಸಿ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಮೊದಲನೇದಾಗಿ ಹಿಪ್ಪಲಿಯನ್ನು ಹಾಕ್ಕೊಳ್ಬೇಕು. ಒಂದು 5ರಿಂದ 6 ಹಿಪ್ಪಲಿಯನ್ನು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಗಸಗಸೆ, 1/4 ಚಮಚದಷ್ಟು ಗಸಗಸೆಯನ್ನು ಹಾಕ್ಕೊಳ್ಬೇಕು. ಇದನ್ನು ಸ್ವಲ್ಪ ನಾವು ಬಿಸಿ ಮಾಡಿಕೊಂಡು ನಂತರ ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕು.
ಈಗ ಇದು ಇಲ್ಲಿ ಬಿಸಿ ಆಗಿದೆ. ಇದಕ್ಕೆ ನೀರನ್ನು ನಾವು ಹಾಕ್ಕೊಳ್ಳೋಣ. ಒಂದು ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕ್ಕೊಳ್ಬೇಕು. ನೀರನ್ನು ಹಾಕಿದ ಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು, 1 ಚಮಚದಷ್ಟು ಕಲ್ಲು ಸಕ್ಕರೆಯನ್ನು ಬೆರೆಸಬೇಕು. ಕಲ್ಲು ಸಕ್ಕರೆಯನ್ನು ಕರಗಿಸ್ಬೇಕು ಇದರಲ್ಲಿ. ನಂತರ ಇದಕ್ಕೆ ಚಹಾದ ಪುಡಿಯನ್ನು ಒಂದು ಅರ್ಧ ಚಮಚದಷ್ಟು ನಾವು ಚಹಾದ ಪುಡಿಯನ್ನು ಹಾಕಬೇಕು. ಒಂದು ಕುದಿ ಬರೋವರೆಗೂ ನಾವು ಇದನ್ನು ಬಿಸಿ ಮಾಡಬೇಕು. ನೋಡಿ ವೀಕ್ಷಕರೇ, ಈ ಧೂಮಪಾನವನ್ನು ನಾವು ಯಾವಾಗ ಮಾಡಲಿಕ್ಕೆ ಶುರು ಮಾಡ್ತೀವಿ ಆವಾಗ ಈ ಒಂದು ಚಹಾವನ್ನು ಮೊದಲನೇ ನಾವು ಸೇವಿಸಬೇಕು. ಸೇವಿಸಿದಾಗ ಏನಾಗುತ್ತೆ ಅಂದರೆ, ನೀವು ಮೊದಲೇ ಒಂದು ಆ ಹೊಗೆ ಏನಿರುತ್ತೆ, ಧೂಮವನ್ನು ನಾವೇನು ಇನ್ಹೇಲ್ ಮಾಡಿರ್ತೀವಿ, ಅದನ್ನು ತಗೊಂಡಾಗ ಈ ಒಂದು ನಾವು ಚಹಾವನ್ನು ಏನು ಕುಡಿದಿರ್ತೀವಿ ಅದು ರಿಯಾಕ್ಟ್ ಆಗುತ್ತೆ. ಅದ್ರ ಮೇಲೆ ರಿಯಾಕ್ಟ್ ಆಗಿ ನಮಗೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಬಂದು ಆ ಸಿಗರೇಟನ್ನು ಎಸೆದು ಬಿಡಬೇಕು ನಾನು ಅನ್ನೋ ಒಂದು ಮತ್ತೆ ದಮ್ಗಟ್ಟುತ್ತೆ. ನಮಗೆ ಒಂಥರ ಶ್ವಾಸವನ್ನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ ಇಮಿಡಿಯೇಟಾಗಿ. ಸೊ ಅವಾಗ ನಿಮ್ಗೆ ಏನು ಅನಿಸುತ್ತೆ, ಇದು ಬೇಡ ನನಗೆ ಅಂತ ಹೇಳಿ ನೀವು ಬಿಸಾಡುವ ಒಂದು ಆ ತವಕ ನಿಮ್ಮಲ್ಲಿ ಹುಟ್ಟು ಬರುತ್ತೆ. ಆದ್ದರಿಂದ ಈ ಒಂದು ಚಹಾ ಏನಿದೆ ಇದನ್ನು ಸೇವನೆ ಮಾಡಿ ನಂತರ ನೀವು ಧೂಮಪಾನವನ್ನು ಮಾಡ್ತೀರ, ಅದನ್ನು ಬಿಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಡೆಫಿನೆಟ್ ಆಗಿ ಇದಕ್ಕೆ ರಿಸಲ್ಟ್ಸ್ ನಿಮಗೆ ಕಂಡುಬರುತ್ತೆ. ಇದನ್ನು ನಾವು 1 ಕುದಿ ಮಾತ್ರ ಈಗ ಕುದಿಸ್ಬೇಕು. ಈಗ ಇಲ್ಲಿ ಇದು ಬಿಸಿ ಆಗ್ತಾ ಇದೆ. ಇದಕ್ಕೆ ಕೊನೆಯದಾಗಿ ನಾವು ನಿಂಬೆ ಹಣ್ಣಿನ ರಸವನ್ನು ಇದಕ್ಕೆ ಬೆರೆಸಬೇಕು. ಅರ್ಧ ಭಾಗದಷ್ಟು ನಿಂಬೆ ಹಣ್ಣಿನ ರಸವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈ ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಬೆರೆಸಿದ ನಂತರ ಇದನ್ನು ನಾವು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಹಿಪ್ಪಲಿ ಮತ್ತು ಗಸಗಸೆ ಕಂಪ್ಲೀಟಾಗಿ ಬಿಡಿಸುವ ಕಾರ್ಯದಲ್ಲಿ ನಿರತವಾಗಿರುತ್ತೆ. ಆದ್ದರಿಂದ ಈ ಒಂದು ಚಹಾ ಏನಿದೆ ಇದನ್ನು ಹೀಗೆ ಬೇರೆ ಯಾವ ರೀತಿ ಅಡಿಷನ್ ಇದಕ್ಕೆ ಮಾಡಿಕೊಂಡು ಕುಡಿಲಿಕ್ಕೆ ಹೋಗಬೇಡಿ. ಈಗ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅದನ್ನೇ ನೀವು ಮನೆಯಲ್ಲಿ ಮಾಡಬೇಕು. ಇದು ಈಗ ಇಲ್ಲಿ ಕುದಿ ಆಗಿದೆ, ಇದನ್ನು ನಾನು ಆಫ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ನಾವೀಗ ಫಿಲ್ಟರ್ ಮಾಡಿಕೊಂಡು ಇವತ್ತು ಈ ಮಾಡಿದಂಥ ಹಿಪ್ಪಲಿ ಚಹಾ ನಿಮಗೆ ಈ ಧೂಮಪಾನದಿಂದ ದೂರ ಬಿಡಲಿಕ್ಕೆ ಉಪಯೋಗವಾಗಲಿ ಅಂತ ಹೇಳಿ ಈ ಒಂದು ಹಿಪ್ಪಲಿ ಚಹಾ ಈಗ ಸಿದ್ಧವಾಗಿದೆ. ಇದನ್ನು ನಾವು ತಯಾರಿಸಿದ್ದೀವಿ. ಇದರ ಉಪಯೋಗಗಳನ್ನು ನೀವು ಪಡೆದುಕೊಳ್ಳಿ. ಧೂಮಪಾನ ಬಿಡುವುದಕ್ಕೆ ಮನೆಯೌಷಧ. ಬೇಕಾಗುವ ಸಾಮಗ್ರಿಗಳು: ಹಿಪ್ಪಲಿ, ನಿಂಬೆಹಣ್ಣು, ಚಹಾದ ಪುಡಿ, ಕಲ್ಲು ಸಕ್ಕರೆ ಮತ್ತು ಗಸಗಸೆ. ತಯಾರಿಸುವ ವಿಧಾನ: ಕಾದ ಪಾತ್ರೆಗೆ ಹಿಪ್ಪಲಿ, ಗಸಗಸೆಯನ್ನು ಹಾಕಿ ಬಿಸಿ ಮಾಡಿಕೊಂಡು ಅದಕ್ಕೆ ನೀರು, ಕಲ್ಲು ಸಕ್ಕರೆ, ಚಹಾದ ಪುಡಿ ಮತ್ತು ನಿಂಬೆಹಣ್ಣಿನ ರಸವನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸಿಕೊಂಡು 1 ಲೋಟಕ್ಕೆ ಸೋಸಿಕೊಂಡರೆ ಧೂಮಪಾನ ಬಿಡುವುದಕ್ಕೆ ಮನೆ ಔಷಧ ಸಿದ್ಧ. ಸ್ನೇಹಿತರೆ, ಈ ಧೂಮಪಾನದ ಒಂದು ಕೆಟ್ಟ ಅಭ್ಯಾಸನ ಬಿಡಿಸ್ಲಿಕ್ಕೆ ಈ ಹಿಪ್ಪಲಿ ಚಹಾ ಒಂದು ಸಂಜೀವನಿ ಅಂತಾನೆ ಹೇಳ್ಬೋದು. ನೀವು ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಗೊತ್ತಿರೋರ್ಗೂ ಕೂಡ ತಿಳಿಸಿ. ಈಗ ಈ ಧೂಮಪಾನನ ಬಿಡಿಸ್ಲಿಕ್ಕೆ ಮತ್ತೊಂದು ಉಪಾಯ ಇದೆ. ಸ್ನೇಹಿತರೆ, ಬನ್ನಿ ಈಗ ಧೂಮಪಾನದಿಂದ ಮುಕ್ತಿ ಪಡಿಲಿಕ್ಕೆ ಈ ನಿಂಬೆ ಎಲೆಯ ಲೇಹ್ಯ ಎಷ್ಟು ಸಹಾಯಕಾರಿಯಾಗಿದೆ ಅನ್ನೋದನ್ನ ನೋಡೋಣ. ಬನ್ನಿ ವೀಕ್ಷಕರೇ, ನಿಂಬೆ ಎಲೆಯ ಲೇಹವನ್ನು ಹೇಗೆ ತಯಾರಿಸೋದಂತ ತಿಳ್ಕೊಳ್ಳೋಣ. ಮುಂಚಿತವಾಗಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಕರಿಮೆಣಸಿನಕಾಳು, ಜೇನುತುಪ್ಪ, ನಿಂಬೆ ಎಲೆಗಳು ಮತ್ತು ಹಾಲು. ಮೊದಲಿಗೆ ಪಾತ್ರೆಯನ್ನು ನಾವು ಬಿಸಿ ಮಾಡ್ಕೊಳ್ಬೇಕು. ಇದಕ್ಕೆ ಒಂದು 5 ರಿಂದ 6 ಚಮಚದಷ್ಟು ಹಾಲನ್ನು ನಾವು ಮೊದಲಿಗೆ ಹಾಕ್ಕೊಳ್ಬೇಕು.
ಇದಕ್ಕೆ ಒಂದು 1/4 ಚಮಚದಷ್ಟು ನಾವು ಕರಿಮೆಣಸಿನ ಕಾಳನ್ನು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ನಿಂಬೆ ಎಲೆಗಳನ್ನು ನಾವೊಂದು 5 ರಿಂದ 6 ನಿಂಬೆ ಎಲೆಗಳನ್ನು ಇದಕ್ಕೆ ಹಾಕಬೇಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇದು ಮಿಕ್ಸ್ ಮಾಡ್ತಾ ಇರುವಾಗ ಸ್ವಲ್ಪ ಧ್ಯಾನವನ್ನು ವಹಿಸಬೇಕು. ಇದು ಹೆಚ್ಚು ಬಿಸಿ ಮಾಡಿದು ಸೀದು ಹೋಗೋ ಹಾಗೆ ಇದನ್ನು ನೋಡ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾವು ಕೊನೆಯದಾಗಿ ಜೇನುತುಪ್ಪವನ್ನು ಆ್ಯಡ್ ಮಾಡಬೇಕು. ಈಗ ಇದೊಂದು ಸ್ವಲ್ಪ ಗಟ್ಟಿಯಾದ ನಂತರ ಈಗ ಯಾವುದೇ ಗಟ್ಟಿ ಪದಾರ್ಥ, ಈಗ ನಾವು ಹಾಲು ಗಟ್ಟಿಯಾದಾಗ ಅದಕ್ಕೆ ಜೇನುತುಪ್ಪವನ್ನು ಹಾಕಿದಾಗ ನೀವು ನೋಡಿ ಮತ್ತೆ ನೀರಿನ ಹಾಗೆ ಅದು ಪರಿವರ್ತನೆಯನ್ನು ಹೊಂದುತ್ತೆ. ಇದು ಬಹಳ ಇಂಪಾರ್ಟೆಂಟ್, ನೋಡ್ಕೊಳ್ಬೇಕು ನೀವು, ಧ್ಯಾನ ವಹಿಸಿ ನೋಡಿ. ಈಗ ಈ ಒಂದು ಲೇಹ ಸಿದ್ಧವಾಗಿದೆ. ಇದನ್ನು ನಾವು ಆಫ್ ಮಾಡ್ಕೊಳ್ಳೋಣ. ನೋಡಿ, ನಾವು ಹಾಕಿದಂಥ ಲೇಹ ಎಷ್ಟು ಕಡಿಮೆ ಪ್ರಮಾಣದಲ್ಲಿ. ಹೌದು, ನಾವು 5-6 ಚಮಚ ಒಂದು ಹಾಲನ್ನು ಹಾಕಿದ್ವಿ, ಅದು ಇಷ್ಟು ರೆಡ್ಯೂಸ್ ಆಗಿದೆ. ನೋಡಿ, ಆ ಒಂದು ನಿಂಬೆ ಎಲೆಯ ಸುವಾಸನೆ ಕೂಡ ನೀವು ಇಲ್ಲಿ ನೋಡಬಹುದು. ಇದಕ್ಕೆ ನಾವು 1/4 ಚಮಚದಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು. ಹಾಕಿದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನಾವಿದನ್ನು ಆದಷ್ಟು ಫ್ರೆಶ್ ಆಗಿ ಇದನ್ನು ಸೇವನೆ ಮಾಡೋದೇನಿದೆ ತುಂಬ ಉತ್ತಮವಾದಂಥದ್ದು. ಇದನ್ನು ಮತ್ತೆ ಇದನ್ನು ಮಾಡಿ ಶೇಖರಿಸಿಟ್ಟು ಸಾಯಂಕಾಲ ತಗೊಳ್ಳೋದು ಅಥವಾ ಬೆಳಗ್ಗೆ ತಗೊಳ್ಳೋದಂಥ ಒಂದು ರೂಢಿಯನ್ನು ನೀವು ತಪ್ಪಿಸ್ಬೇಕು. ಇದನ್ನು ರಾತ್ರಿ ಹೊತ್ತಿನಲ್ಲಿ ಮಾತ್ರ ನಾವಿದನ್ನು ತಗೊಳ್ಬೇಕು. 1 ಟೀ ಸ್ಪೂನಷ್ಟು ಈ ಒಂದು ಲೇಹವನ್ನು ನೀವು ತೆಗೆದುಕೊಂಡ್ರೆ ರಾತ್ರಿ ನಿಮ್ಮ ಊಟವಾದ ಮೇಲೆ 1 ಗ್ಲಾಸ್ ನೀರು ಕುಡಿದ ನಂತರ ಇದನ್ನು ತೆಗೆದುಕೊಂಡು ನೀವು ಮಲಗಿದರೆ ನಿದ್ದೆ ಕೂಡ ಒಳ್ಳೆ ಬರುತ್ತೆ. ಇವತ್ತಿನ ಈ ಒಂದು ನಿಂಬೆ ಎಲೆ ಹಾಕಿಬಿಟ್ಟು ನಾವೇನು ಲೇಹವನ್ನು ಮಾಡಿದ್ದೀವಿ ಅದು ಸಿದ್ಧವಾಗಿದೆ. ಮನೆಯಲ್ಲಿ ಮಾಡಿ ಇದರ ಪ್ರಯೋಜನವನ್ನು ನೀವು ಪಡ್ಕೊಳ್ಬೋದು. ಧೂಮಪಾನ ಬಿಡುವುದಕ್ಕೆ ಮನೆಯ ಔಷಧ. ಬೇಕಾಗುವ ಸಾಮಗ್ರಿಗಳು: ಕರಿಮೆಣಸಿನಕಾಳು, ಜೇನುತುಪ್ಪ, ನಿಂಬೆ ಎಲೆ ಮತ್ತು ಹಾಲು. ತಯಾರಿಸುವ ವಿಧಾನ: ಕಾದ ಪಾತ್ರೆಗೆ ಸ್ವಲ್ಪ ಹಾಲು, ಕರಿಮೆಣಸಿನಕಾಳು, ನಿಂಬೆ ಎಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಟ್ಟಲಿಗೆ ಹಾಕಿಕೊಂಡು ಅದಕ್ಕೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿದರೆ ಧೂಮಪಾನ ಬಿಡುವುದಕ್ಕೆ ಮನೆ ಔಷಧ ಸಿದ್ಧ.